ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನ್ ನಿಮ್ ಚಂದಗೌಡ. ಇವತ್ತಿನ ದಿನ ಹೆಂಗ್ ಶುರು ಆಯ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಕಾಫಿ ಕುಡ್ಕೊಂಡು ತಿಂಡಿ ಮಾಡ್ಕೊಂಡು ಆಮೇಲೆ ಬೊಟ್ಟಿಗೆ ಟೈಮ್ ಆಯ್ತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ರೆಡಿ ಆದ್ರು. ಆಮೇಲೆ ನಾನು ರೆಡಿ ಆಗ್ಬಿಟ್ಟು ರೂಮ್ನ ಲಾಕ್ ಮಾಡ್ಕೊಂಡು ಕೀನ ಕೆಳಗಡೆ ಆಂಟಿ ಕೊಟ್ಬಿಟ್ಟು PG ಇಂದ ನಾವು ಹೊರಟ್ವಿ. ಇವತ್ತು ಸ್ವಲ್ಪ ಲೇಟ್ ಆಗೈತೆ ಅಂತ ಹೇಳಿ ಸೊ 3 ಜನನು ಆಟೋ ಮಾಡ್ಕೊಂಡು ಬೊಟ್ಟಿಗೋಗಂತೂ ಹೋದ್ವಿ. ಬೊಟ್ಟಿಗೋಗಿ ಹೋಗಿ ನಮ್ಮ ಬ್ಯಾಗ್ಸ್ನೆಲ್ಲ ಇಟ್ಟು ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ವರ್ಕ್ ಮಾಡ್ತಾ ಮಾಡ್ತಾ 2 ಗಂಟೆ ಆಯಿತು. 2 ಗಂಟೆ ಆಗಿದ ತಕ್ಷಣ ಇವತ್ತು ನಂಗೆ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ನಾ ತಂದಿರೋ ಡ್ರೈ ಫ್ರೂಟ್ಸ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗೆ ಝೊಮ್ಯಾಟೊದಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ಕೂತಿದ್ದೆ. ಆದರೆ ಫುಡ್ಡು ಡೆಲಿವರಿ ನಮ್ಮ ಬ್ರೇಕ್ಗೆ ಇನ್ನು 10 ನಿಮಿಷ ಆಯಿತು. ಅಂದರೆ ಮುಗಿಯೋದಕ್ಕೆ ಇನ್ನು 10 ನಿಮಿಷ ಇರುವಂಗೆ ಡೆಲಿವರಿ ಕೊಟ್ಟರು. ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಳು ಬಿಗ್ ಬಾಸ್ ಮುಗ್ದಿದ್ರು ಬಿಗ್ ಬಾಸ್ ನೋಡೋದಂತೂ ನಿಲ್ಸಿರ್ಲಿಲ್ಲ ಇಲ್ಲೊಬ್ಳು. ಸೊ ಆಮೇಲೆ 3 ಗಂಟೆ ಆಗಿದ ತಕ್ಷಣ ನಾವು ಫೋನ್ಸ್ನೆಲ್ಲ ಪಕ್ಕಕ್ಕಿಟ್ಟು ಮತ್ತೆ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾ ಹಂಗೆ ಸ್ವಲ್ಪ ಮಧ್ಯದಲ್ಲಿ ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ 8 ಗಂಟೆ ಆಗಿದ ತಕ್ಷಣ ನಾವು ಬೊಟಿಕಿಂದ ಹೊರಟು ಅಲ್ಲೇ ಪಕ್ಕದಲ್ಲಿ ಎಳ್ನೀರು ಅಂಗಡಿ ಇತ್ತು ಅಂತ ಹೇಳಿ ಎಳ್ನೀರು ಕುಡ್ಕೊಂಡು ನಾವು ಅಲ್ಲಿಂದ ಹೊರಟು ಹಂಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಅಂದವರು ಬರ್ತಾ ಡಿ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ PGಗೆ ಬಂದ್ವಿ.